ನಮೂನೆ 3 ಕೊಡ್ತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತಕ್ಕಂಥ ವಿಚಾರವನ್ನ ತಿಳಿಸಿದರೆ, ಜೊತೆಗೆ 2017 ಯೋಜನಾ ಪ್ರಾಧಿಕಾರ ಘೋಷಣೆಯಾಗದಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ 22/3/2017 ಪೂರ್ವದಲ್ಲಿ ದಾಖಲಿಸಿರುವ ಆಸ್ತಿಗಳ ವಿವರವನ್ನು ಈ ಆಸ್ತಿ ತಂತ್ರಾಂಶದಲ್ಲಿ ದಾಖಲಿಸಲು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಆದ್ರೆ ಇಲ್ಲಿವರೆಗೂ ಸಹ ನಮ್ಮ ಹುಣಸೂರು ನಗರಸಭೆಯಲ್ಲಿ ಈ ಆಸ್ತಿ ತಂತ್ರಾಂಶದಲ್ಲಿ ದಾಖಲಿಸಲು ಅವಕಾಶವನ್ನ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಈಗಾಗಲೇ ಸುಮಾರು 50 ವರ್ಷಗಳಿಂದನೂ ಸಹ ಬಡಾವಣೆಗಳು ನಿರ್ಮಾಣ ಆಗಿ ಹಲವಾರು ಟ್ರಾನ್ಸಾಕ್ಷನ್ಗಳು ಆಗ್ಬಿಟ್ಟಿದ್ದಾವೆ. ಪ್ರಶ್ನೆ ಕೇಳಿ ಅವ್ರಿಗೆ. ಅದೇನೆ ಪ್ರಶ್ನೆ, ನೇರ ಪ್ರಶ್ನೆ ಅಧ್ಯಕ್ಷರೇ. ಅದೇನೆ ಈ ತಂತ್ರಾಂಶದಲ್ಲಿ ದಾಖಲಿಸಲು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ನಮೂನೆ 3 ಕೊಡ್ತಕ್ಕಂತ ವಿಚಾರವನ್ನ ಅದರಲ್ಲಿ ಒಂದು ಕಮಿಟಿ ಮಾಡಿದೀವಿ ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ದಾರೆ. ಆದ್ರಿಂದ ಆ ಕಮಿಟಿಲಿ ಬೇಗ ಸೂಕ್ತವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.